ಎಸ್ ಎಚ್ ಕಲಾನಿಕೇತನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಪ್ರೀತಿಯ ಹೃದಯಪೂರ್ವಕ ಸ್ವಾಗತ. ಈ ವಿಡಿಯೋದಲ್ಲಿ ಚಿತ್ರಕಲೆ ಪ್ರಾರಂಭದ ಕಲಿಕೆಯ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಮ್ಮ ಚಿತ್ರ ಬರೆಯೋಕ್ಕೆ ಏನು ಬೇಕಪ್ಪ ಅಂತಂದ್ರೆ ಒಂದು ಪೆನ್ಸಿಲ್, ಒಂದು ರಬ್ಬರ್, ಒಂದು ಸ್ಕೇಲ್, ಒಂದು ಬಿಳಿ ಹಾಳೆ, ಒಂದು ಹಲಗೆ ಅಥವಾ ಒಂದು ಪರೀಕ್ಷೆ ಇಟ್ಟಿದ್ರೆ ನಾವು ಆರಾಮಿಗೆ ಚಿತ್ರನ ಬರಿಬೋದು. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ಬಿಳಿ ಹಾಳೆ ಒಳಗೆ ಸಮಾಂತರವಾಗಿ ನಾವು ಎರಡು ಗೆರೆಯನ್ನು ಬರಿಬೇಕು. ಆ ಎರಡೂ ಗೆರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಮೇಲಿನ ಮತ್ತು ಕೆಳಗಿನ ಗೆರೆಗೆ ಸಮಾನಾಂತರವಾಗಿ ಇರಬೇಕು. ಆಮೇಲೆ ಆ ಗೆರೆ ಹಾಕಿದ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ ಅದ್ರ ಕೆಳಗಡೆ ಸೇಮ್ ನಾವು ಮೇಲೆ ಹೆಂಗೆ ಹಾಕಿದ್ವಲ್ಲ ಅದೇ ರೀತಿ ಎರಡು ಗೆರೆನ ಸಮಾಂತರವಾಗಿ ಇರಬೇಕು. ಮೊದಲು ಎರಡು ಗೆರೆ ಹಾಕಿದ್ದು ಒಂದನೇ ಸೆಟ್, ಈಗ ಎರಡು ಗೆರೆ ಹಾಕ್ತಿರೋದು ಎರಡನೇ ಸೆಟ್. ಇದೇ ರೀತಿ ಈ ಹಾಳೆ ತುಂಬ ಎರಡೆರಡು ಗೆರೆ ಹಂಗೆ ಒಂದು ಸೆಟ್ ಮಾಡಿಕೊಂಡು ಅವನ್ನ ಸಂಪೂರ್ಣವಾಗಿ ಹಾಳೆ ತುಂಬ 5 ಸೆಟ್ ನಾವು ಗೆರೆನ ಹಾಕಬೇಕು. ಒಟ್ಟು ಆ ಹಾಳೆ ತುಂಬ ಗೆರೆ ಹಾಕಿದ್ದು 10 ಗೆರೆ ಆಗ್ತವೆ. ಹಿಂಗೆ ನಾವು ಗೆರೆ ಹಾಕಿ ಯಾಕೆ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂತಂದ್ರೆ ನಾವು ಹಿಂದಿನ ವಿಡಿಯೋದಾಗ ವೃತ್ತ ಹೇಳಿದ್ವಿ. ಆ ವೃತ್ತಗಳನ್ನು ಸಮನಾಗಿ ನಾವು ಗೆರೆ ತುಂಬ ಬರ್ಕೊಂತ ಹೋದ್ರೆ ಮುಂದೆ ಅಕ್ಷರ ದುಂಡಾಗತ್ತವೆ ಅಂತ ಹೇಳಿದ್ವಿ. ಹೀಗಾಗಿ ಅಕ್ಷರ ದುಂಡಾಗೋದಲ್ದನೆ ಪ್ರಮಾಣಬದ್ಧವಾಗಿರ್ತವೆ. ಮತ್ತು ಚಿತ್ರನೂ ಕೂಡ ಇದೇ ರೀತಿ ನಾವು ಪ್ರಮಾಣಬದ್ಧವಾಗಿ ಬರಿಬೇಕಂತಂದ್ರೆ ಸ್ಟಾರ್ಟಿಂಗ್ ನಾವು ಗೆರೆ ಹಾಕಿ ಬರಲೇಬೇಕಾಗ್ತೈತಿ. ಇದೇ ರೀತಿ ಬರೀ 10 ಗೆರೆ ಅಲ್ಲ, ಇದಕ್ಕಿಂತ ಜಾಸ್ತಿ ನಾವು ಗೆರೆ ಹಾಕಿ ಮಾಡ್ಬೋದು. ಇದಾದ ನಂತರ ಈ ಹಾಳೆ ಮೇಲೆ ಎರಡು ಗೆರೆ ಏನು ಸಮಾಂತರ ಹಾಕಿದ್ವಲ್ಲ ಅದರೊಳಗಡೆ ಅಂದ್ರೆ 1ನೇ ಸೆಟ್ಟಿನೊಳಗೆ ಲಂಬ ರೇಖೆಗಳನ್ನು ನಾವು ಬರಿತಾ ಹೋಗ್ಬೇಕು. ಆ ಲಂಬ ರೇಖೆಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ಸ್ಕೇಲ್ ತೊಗೊಂಡು ಬರ್ದಂಗಿರ್ಬೇಕು. ಆವಾಗ ಅವೇನು ಕಾಣ್ತಾವಂದ್ರೆ ಸೀದಾ ನಿಂತಂಗೆ ಇರ್ತವೆ. ಮತ್ತು ಮೇಲಿನ ಮತ್ತು ಕೆಳಗಿನ ಗೆರೆಗೆ ಅವು ಟಚ್ ಆಗಿರ್ಬೇಕು. ಆ ರೀತಿ ನಾವು ಬರ್ಕೊಂತ ಹೋಗ್ಬೇಕು. ಇದೇ ರೀತಿ ಒಂದಿಷ್ಟು ಲಂಬ ರೇಖೆಗಳನ್ನು ಬರೆದಾದ ನಂತರ ಅದೇ ಸೆಟ್ಟಿನೊಳಗನ ಸ್ವಲ್ಪ ಬಲಗಡೆಗೆ ಬಾಗಿದಂಗೆ ಒಂದಿಷ್ಟು ಗೆರೆಗಳನ್ನು ಬರ್ಕೊತ ಹೋಗ್ಬೇಕು. ಅವು ಗೆರೆಗಳು ಕೂಡ ಸ್ಕೇಲ್ ತೊಗೊಂಡು ಬರ್ದಂಗೆ ಇರ್ಬೇಕು. ಯಾಕೆ ಇವ್ನು ಹಿಂಗೆ ಹೇಳ್ತವಪ್ಪ ಅಂತಂದ್ರೆ ಇವನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಅವು ಮುಂದೆ ಬರೋ ಚಿತ್ರದಾಗ ಹೆಲ್ಪ್ ಆಕವು. ಮತ್ತು ಒಂದಿಷ್ಟು ಗೆರೆಗಳನ್ನು ಅದ್ರ ಉಲ್ಟಾ ಬರ್ಕೊಂತ ಹೋಗ್ಬೇಕು. ಹೆಂಗಪ್ಪ ಅಂದ್ರೆ ಅವು ಕೂಡ ಮೇಲಿನ ಮತ್ತು ಕೆಳಗಿನ ಟಚ್ ಆಗಿರ್ಬೇಕು. ಜೊತೆಗೆ ಸ್ವಲ್ಪ ಎಡಗಡೆಗೆ ಬಾಗಿದಂಗೆ ಇರಬೇಕು. ಈಗ ಗೆರೆ ಬರೆದ ನಂತರ ಕೆಳಗಿನ ಗೆರೆ ಒಳಗೆ ಅಂದ್ರೆ 2ನೇ ಸೆಟ್ಟಿನೊಳಗೆ ನಾವು ತ್ರಿಭುಜಗಳನ್ನು ಬರಿತಾ ಹೋಗ್ಬೇಕು. ಆ ತ್ರಿಭುಜಗಳು ಹೆಂಗಿರ್ಬೇಕಪ್ಪ ಅಂದ್ರೆ ಸ್ಕೇಲ್ ತೊಗೊಂಡು ಬರ್ದಂಗಿದ್ರೂ ಮೇಲಿನ ಮತ್ತು ಕೆಳಗಿನ ಗೆರೆನ ಟಚ್ ಆಗಿರ್ಬೇಕು. ಆ ರೀತಿ ನಾವು ತ್ರಿಭುಜಗಳನ್ನು ಬರಿಬೇಕು. ಅಂದ್ರೆ ಈ ತ್ರಿಭುಜಗಳು ಹೆಂಗಂದ್ರಪ್ಪ ಅಂತಂದ್ರೆ 1 ಮತ್ತು 2ನೇ ಗೆರೆ ಮೇಲಿನ ಗೆರೆಗೆ ಬಂದು ಚೂಪ ಟಚ್ ಆಗಿರ್ತೈತಿ. ಕೆಳಗೆ ಅವೆರಡೂ ಗೆರೆ ಆ ಕಡೆ ಈ ಕಡೆ ತುದಿ ಕೆಳಗಿನ ಗೆರೆ ಅಡ್ಡವಾಗಿ ಬರ್ತಾವಲ್ಲ ಆ ಗೆರೆಗೆ ಬಂದು ಟಚ್ ಆಗಿರ್ತೈತಿ. ಆವಾಗ ಅವು ತ್ರಿಭುಜ ಥರ ಕಾಣ್ತಾವೆ. ಆ ರೀತಿ ಬರಿಬೇಕು. ಈಗ ಅದ್ರ ಉಲ್ಟಾ ತ್ರಿಭುಜಗಳನ್ನು ಅದೇ ಸೆಟ್ಟಿನೊಳಗೆ ಬರಿಬೇಕು. ನಂತರ ಒಂದು ಉಲ್ಟಾ ಒಂದು ಸೀದಾ ಹೀಗೆ ಜಾಸ್ತಿ ನಾವು ತ್ರಿಭುಜಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇದರಿಂದನೂ ಕೂಡ ನಾವು ಮುಂದಿನ ವಿಡಿಯೋದಾಗ ಈ ತ್ರಿಭುಜಗಳ ಮತ್ತು ಹಿಂದಿನ ವಿಡಿಯೋದ ವೃತ್ತಗಳ ಎಲ್ಲ ಪ್ರಯೋಜನಗಳನ್ನು ತಿಳಿಸ್ಕೊಡ್ತೇನೆ. ಹೀಗೆ ಒಂದಿಷ್ಟು ತ್ರಿಭುಜಗಳನ್ನು ಉಲ್ಟಾ ಸೀದಾ ಮತ್ತೊಂದಿಷ್ಟು ಕ್ರಾಸ್ ಆಗಿ ಅಂದ್ರೆ ಎಡಗಡೆ ಭಾಗದಂಗೆ ಬಲಗಡೆ ಭಾಗದಂಗೆ ಬರಿಬೇಕು. ಈ ಸೆಟ್ಟಿನೊಳಗೆ ಬರೆದಾದ್ಮೇಲೆ ನಾವು ಕೆಳಗಿನ 3ನೇ ಸೆಟ್ಟಿನೊಳಗೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಚೌಕಗಳನ್ನು ಬರಿತಾ ಹೋಗ್ಬೇಕು ಅಥವಾ ಆಯತಗಳನ್ನು ಬರಿತಾ ಹೋಗ್ಬೇಕು. ಇವು ಹೆಂಗಿರ್ಬೇಕಪ್ಪ ಅಂದ್ರೆ ಮೇಲಿನ ಮತ್ತು ಕೆಳಗಿನ ಗೆರೆಗೆ ಟಚ್ ಆಗಿರ್ಬೇಕು. ಜೊತೆಗೆ ಅವು ಲಂಬವಾಗಿರ್ಬೇಕು ಮತ್ತು ಅವು ಸೀದಾ ಇರ್ಬೇಕು ಮತ್ತು ಅಡ್ಡವಾಗಿ ಕೂಡ ಚೆನ್ನಾಗಿ ಅವು ಆ ಕಡೆ ಈ ಕಡೆ ಸೊಟ್ಟಾಗಿಲ್ದಂಗೆ ಬಂದು 4 ತುದಿಗಳು ಬಂದು ಸೇರಿರ್ಬೇಕು. ಆವಾಗ ಅವುಗಳನ್ನು ನಾವು ಆಯತ ಅಥವಾ ಚೌಕ ಅಂತ ಕರಿತೀವಿ. ಹಿಂಗೆ ಹಲವಾರು ಸಲ ಚೌಕಾಕಾರಗಳನ್ನು ಮತ್ತು ಆಯತಾಕಾರಗಳನ್ನು ಗೆರೆ ಹಾಕಿ ಬರಿಬೋದು. ಇಲ್ಲ ಅಂತಂದ್ರೆ ಗೆರೆ ಹಾಕಿಲ್ದಂಗೆ ಬರಿಬೋದು. ಗೆರೆ ಇಲ್ದಂಗೆ ಬರೆಯೋಕೆ ಯಾವಾಗ ಬರ್ತದಪ್ಪ ಅಂತಂದ್ರೆ ಇಂಥವುಗಳನ್ನು 10 ಸಲ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಾವು ಈ ತರಹ ಬರೆಯೋಕೆ ಸಾಧ್ಯ ಆಗ್ತೈತಿ. ಇದಾದ ಮೇಲೆ ಕೆಳಗಿನ ಗೆರೆ ಒಳಗೆ ಅಂದ್ರೆ 4ನೇ ಸೆಟ್ಟಿನೊಳಗೆ ನಾವು ಎರಡೂ ಗೆರೆ ಮಧ್ಯದಲ್ಲಿ ಬಾಣದ ಗುರುತಿನ ತರಹ ಎರಡೂ ಗೆರೆಯನ್ನು ಬರಿತಾ ಹೋಗ್ಬೇಕು. ಅವು ಹೆಂಗಿರ್ಬೇಕಪ್ಪ ಅಂದ್ರೆ ಮೇಲಿನ ಮತ್ತು ಕೆಳಗಿನ ಗೆರೆಗೆ ಟಚ್ ಆಗಿರ್ಬೇಕು
ಮತ್ತು ಎರಡೂ ಗೆರೆಯ ನಡುವೆ ಎಡಗಡೆಗೆ ಚೂಪಾದ ತರಹ ಕಾಣಬೇಕು. ಆ ರೀತಿ ನಾವು ಬರಿಬೇಕು. ಈ ಗೆರೆ ಒಳಗೆ ಹಿಂಗೆ ಬರೆದಾದ ನಂತರ ಅದ್ರ ಮುಂದ್ಗಡೆನ ನಾವು ಹೆಂಗೆ ಬರಿಬೇಕಪ್ಪ ಅಂದ್ರೆ ಅದ್ರ ಉಲ್ಟಾ ಬರಿಬೇಕು. ಸೇಮ್ ಮೇಲಿನ ಮತ್ತು ಕೆಳಗಿನ ಗೆರೆಗೆ ಟಚ್ ಆಗಿರ್ಬೇಕು. ಜೊತೆಗೆ ಅವೆರಡೂ ಗೆರೆಗಳು ಮಧ್ಯದಾಗೆ ಅಂದ್ರೆ ಸೆಂಟ್ರ್ನಾಗ ಬಲಗಡೆಗೆ ಬಾಗಿದಂಗೆ ಇರಬೇಕು. ಹಂಗೆ ಚೂಪಾಗಿ ಅವು ಕಾಣ್ತಿರ್ಬೇಕು. ಅದೇ ರೀತಿ ನಾವು ಆ ಗೆರೆ ತುಂಬ ಹಂಗೆ ಉಲ್ಟಾ ಸೀದಾ ಅಂದ್ರೆ ಬಲಗಡೆಗೆ ಮತ್ತು ಎಡಗಡೆಗೆ ಬಾಗಿದಂಗೆ ಬರ್ಕೊಂತ ಹೋಗ್ಬೇಕು. ಅವು ಚೂಪ ಥರ ಕಾಣಬೇಕು. ಮತ್ತು ಸ್ಕೇಲ್ ತೊಗೊಂಡು ಗೆರೆಯನ್ನು ಹಾಕಿದಾರೋ ಅಂತ ಅನಿಸ್ಬೇಕು. ಆ ರೀತಿ ನಾವು ಹಂಗೆ ಬರಿಬೇಕು. ಈ ಗೆರೆ ಒಳಗೆ ಅಂದ್ರೆ ಈ ಸೆಟ್ನಾಗ ಬರ್ದ ನಂತರ ಕೆಳಗಿನ ಗೆರೆ ಒಳಗೆ ಅಂದ್ರೆ 5ನೇ ಸೆಟ್ಟಿನಾಗ ನಾವು ವೃತ್ತಾಕಾರದ ಸುರುಳಿ ಆಕಾರದ ವೃತ್ತಗಳನ್ನು ಬರಿತಾ ಹೋಗ್ಬೇಕು. ಅವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಮೇಲಿನ ಮತ್ತು ಕೆಳಗಿನ ಗೆರೆಗೆ ಟಚ್ ಆಗಿರ್ಬೇಕು. ಮತ್ತು ಮೇಲಿನ ಗೆರೆಯಿಂದ ಸ್ಟಾರ್ಟ್ ಮಾಡಿ ಅವು ವೃತ್ತಗಳು ಅದಾವೇನು ಅಂತ ಅನಿಸ್ಬೇಕು. ಆ ರೀತಿ ಸುರುಳಿ ಆಕಾರದಾಗ ಸ್ಪ್ರಿಂಗ್ ತರಹ ಬರ್ಕಂತ ಹೋಗಬೇಕು. ಹೀಗೆಯೇ ಒಂದಿಷ್ಟು ಸುರುಳಿ ಆಕಾರದ ವೃತ್ತಗಳನ್ನು ನಾವು ಹಲವಾರು ಬಾರಿ ಪ್ರಾಕ್ಟೀಸನ್ನು ಮಾಡಬೇಕು. ಯಾಕಂದ್ರೆ ಇಲ್ಲೇ ನಾವು ಸ್ವಲ್ಪ ತೋರಿಸ್ತೀವಿ. ಹೀಗಾಗಿ ನೀವು ಜಾಸ್ತಿ ಪ್ರಾಕ್ಟೀಸನ್ನು ಮಾಡಬೇಕು. ಹೀಗೆ ಮಾಡಿದ ನಂತರ ಮೇಲಿನ ಮತ್ತು ಕೆಳಗಿನ ಗೆರೆಯ ಮಧ್ಯದಲ್ಲಿಂದ ನಾವು ವೃತ್ತಗಳ ಗೆರೆಯನ್ನು ಸ್ಟಾರ್ಟ್ ಮಾಡಬೇಕು. ಅದು ಕೆಳಗಡೆ ಗೆರೆಯಿಂದ ಟಚ್ ಆಗಿ ಮೇಲಿನ ಗೆರೆಗೂ ಟಚ್ ಆಗಿ ಸೆಂಟ್ರ್ನಾಗ ಬಂದು ಸುರುಳಿ ಆಕಾರದಾಗ ವೃತ್ತಗಳನ್ನು ಈಗ ನಾವೇನು ಎಡಗಡೆಗೆ ಬರೆದ್ವಲ್ಲ ಅದೇ ರೀತಿ ಬರಿತಾ ಹೋಗ್ಬೇಕು ಅಂತ ಹೇಳ್ತಾ 1ನೇ ವಿಡಿಯೋದೊಳಗಿನ ವೃತ್ತಗಳನ್ನು ಮತ್ತು ಈ ವಿಡಿಯೋದಾಗಿರ್ತಕ್ಕಂಥ ಆಕೃತಿಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಚಿತ್ರಗಳನ್ನು ರಚಿಸಬಹುದೆಂಬುದನ್ನು ನಾವು ಮುಂದಿನ ವಿಡಿಯೋದೊಳಗೆ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋವನ್ನು ಯಾರ್ಯಾರು ನೋಡಕತ್ತಿರಲ್ಲ ಅವರು ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಮತ್ತು ನಿಮ್ಮ ಇತರ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.